ನಂದು ತವ್ರ ಮನೆ ಬಂದು ಕೊಪ್ಪಳನೇ. ಇಲ್ಲಿ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾನು 10th ವರೆಗೂ ಓದಿರೋದು. 2011 ದೆಹಲಿಯಲ್ಲಿ ಅಂಬೇಡ್ಕರ್ ಫೆಲೋಶಿಪ್ ಅವಾರ್ಡ್ ಕೊಟ್ಟರು. ನಾವು ಬಡತನದಿರೋ ಸ್ಥಿತಿ ಒಳಗ ದೆಹಲಿಗೆ ಹೋಗಿ ಆ ಅವಾರ್ಡ್ ಇಸ್ಕೊಂಬರೋದೇ ಕಷ್ಟ ಇತ್ತು. ಅದು ಹೆಂಗೆ ಅರೇಂಜ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಕರ್ಕೊಂಡು ಹೋದ್ರು. ನಮ್ಮ ಫ್ಯಾಮಿಲಿ ಒಳಗೆ ಅಲ್ಲಿ ಮಟ್ಟಕ್ಕೆ ಯಾರೂ ಹೋಗಿರಲಿಲ್ಲ. ಇವರೇ ಫಸ್ಟ್ ಅನ್ಕೋತೀನಿ ನಾನು. ಅಲ್ಲಿ ಹೋಗಿ ಅವಾರ್ಡ್ಸ್ ಎಲ್ಲ ತೊಗೊಂಡು ಬಂದ್ವಿ. ಅದೊಂದು ಪ್ರೌಡ್ ಫೀಲಿಂಗ್ ನಮ್ಮ ಫ್ಯಾಮಿಲಿ ಒಳಗೆ. ಒಂದೊಂದು ಟೈಮಲ್ಲಿ ನಮಗೆ ಮಕ್ಳಿಗೆ ಹೆಂಗೆ ಫೀಸ್ ಕಟ್ಟೋದು ಅನ್ನೋ ಮಟ್ಟಕ್ಕೂ ಬಂದ್ವಿ. ಯಾಕಂದ್ರೆ ಇವರು ಜನಕ್ಕೆ ನ್ಯಾಯ ಕೊಡಿಸೋ ಇದರಲ್ಲಿ ಫೀಸ್ ಕೊಟ್ಟರೋ ಬಿಟ್ಟರೋ ಅದು ಒಂದು ಗೊತ್ತಾಗಲಿಲ್ಲ ನನಗೆ. ಫೀಸ್ ಕಟ್ಟಬೇಕು ಅಂತ ಬಂದತ್ನಾಗ ಕಷ್ಟನೂ ಆಯಿತು. ಆಮೇಲೆ ಅಣ್ಣನ ಮಕ್ಕಳು ಮದುವೆ ಅಂತ ಬಂದತ್ನಾಗ ನಮ್ಮಲ್ಲಿ ದುಡ್ಡು ಇರಲಿಲ್ಲ. ಅನಿವಾರ್ಯ ಆದಾಗ ಸೈಟ್ ಕೂಡ ಮಾರಿ ಮಕ್ಳು ಮದುವೆ ಮಾಡಿರೋದು ಉಂಟು. ನಾವು ಇವತ್ತೇನವರು ನಮ್ಮ ಅಕ್ಕಲಿಂದ ಇವತ್ತು ಈ ಮಟ್ಟಕ್ಕೆ ಬಂದಿನಂತಾರಲ್ಲ, ಅವ್ರ ಮಗಳೇ ನಾನು. ಆ ಡೇಸು ನಾನು ನೋಡಿದ್ದೀನಿ. ಅವ್ರು ಹೋದ ನಂತರ ಎಷ್ಟು ಕಷ್ಟಪಟ್ಟು ಮುಂದೆ ಬಂದೀವಿ ಅನ್ನೋದು ನನಗೆ ಮಾತ್ರ ಗೊತ್ತದು. ಇವತ್ತೆಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಒಂದು ಮಟ್ಟಕ್ಕೆ ನಿಲ್ಲಿಸಿ ಈಗ ಮದುವೆಯಾಗಿ 22 ವರ್ಷದ ನಂತರ ನನಗೊಂದು ಮನೆ ಮಾಡಿಕೊಟ್ಟಾರ. ಇದು ಒಂದು ಹೆಮ್ಮೆಯ ವಿಷಯ. ನಮ್ಮ ಪಪ್ಪನ ಬಗ್ಗೆ ಎಲ್ಲರೂ ಹೇಳ್ತಾರೆ, ಪ್ರೌಡ್ ಫೀಲಿಂಗ್ ಇರುತ್ತೆ ಅವ್ರ ಪಪ್ಪ ಅಂದ್ರೆ. ನನ್ಗೊಬ್ಳಿಗೆ ಅಲ್ಲ, ನಮ್ಮ ಪಪ್ಪ ಕೈಲಿ ವರ್ಕ್ ಮಾಡಿದ್ದು ಅಥವಾ ಬೆಳೆಸಿರೋ ಎಲ್ಲರಿಗೂ ಪ್ರೌಡ್ ಫೀಲಿಂಗ್ ಐತೆ. ಸೊ ನಮ್ಮ ಪಪ್ಪ ನಮಗಷ್ಟೇ ಮಾಡಿಲ್ಲ, ನಮ್ಮಿಬ್ರನ್ನಷ್ಟೇ ಬೆಳೆಸ್ತಿಲ್ಲ. ನಮ್ಮ ಪಪ್ಪನ್ ಅಣ್ಣವ್ರ ಮಕ್ಳನ್ನು ಅವ್ರ ಸ್ಕೂಲಿಂದ ಹಿಡಿದು ಅವ್ರ ಜಾಬ್ ತಗೊಳತನೂ ಅವ್ರದ್ದು 1 ರೂಪಾಯಿನ ನಮ್ಮ ಪಪ್ಪ ನೋಡ್ಕೊಂಡಿದ್ದಾರೆ. ನನಗೆ ಅದು ಪ್ರೌಡ್ ಫೀಲಿಂಗ್ ಐತೆ. ನಮ್ಮನ್ನಷ್ಟೇ ಮಕ್ಕಳು ಅನ್ಕೊಂಡಿಲ್ಲ ಅವರು ಅನ್ನೋದು. ನಮ್ಮ ಪಪ್ಪಗೆ ಹಲವಾರು ಸನ್ಮಾನಗಳಾಗಿದ್ದಾವೆ. ಅದು ಯಾವ್ದು ನಮ್ಮ ಮುಂದೆ ಹಂಚ್ಕೊಳ್ಳಲ್ಲ ಅವರು. ಯಾಕಂದ್ರೆ ನಾನ್ ಮಾಡಿರೋ ಸಾಧನೆ ಅಲ್ಲೇ ಜನರಲ್ಲೇ ಇರ್ಲಿ, ಮನಿಗ್ ಬಂದು ನಾನಂದು ತೋರ್ಸ್ಕೊಳ್ಳೋದು ಬೇಡ ಅನ್ನೋದು ನಮ್ಮ ಅಪ್ಪನಲ್ಲಿ ಇರು. ಅವ್ರು ಎಷ್ಟೋ 100 ಮಂದಿಗೆ ಸಹಾಯ ಮಾಡಿದ್ರು ನಮ್ಮ ಮುಂದೆ ತಂದು ಹೇಳ್ಕೊಳಲ್ಲ. ಎಲ್ಲಿ ನಾವು ಹೋಗಿ ನಮ್ಮ ಪಪ್ಪ ಹಿಂಗೆ ಹಂಗೆ ಅಂತ ಹೇಳ್ಕೊಂಡ್ಬಿಡ್ತೀವಿ ಅನ್ನೋದು ಒಂದು ಬರಬಾರ್ದು ಅನ್ನೋದು. ನಮ್ಮ ಪಪ್ಪ ಇನ್ನೊಂದೇನಂತಂದ್ರೆ, ನಮಗ್ ಗೊತ್ತಿಲ್ಲಾರ್ದೇನೆ 5-6 ಮಂದಿನ ದತ್ತಕ್ ಟೈಪ್ ತಗೊಂಡು ಅವ್ರಿಗೆ ಓದಿಸ್ತಿದ್ದಾರೆ. ನನಗದು ನಾನಾಗೆ ದೊಡ್ಡವಳಾಗ್ತಾ ಆಗ್ತಾ ನನಗ್ ತಿಳ್ಕೊಂಡಿದ್ದು ಅದು. ನಮ್ಮ ಪಪ್ಪ ಏನಂದ್ರೆ 4-5 ಮಂದಿ ಬಡವರಿದ್ದವರಿಗೆ ಅಥವಾ ಹಾಸ್ಟೆಲ್ಗೆ ಸಹಾಯ ಮಾಡಿ ಅವ್ರ ಎಜುಕೇಶನಲ್ ಡಿಗ್ರಿ ಮುಗಿಸತನೂ ನಮ್ಮ ಅಪ್ಪ 1 ರೂಪಾಯಿನೂ ಅವ್ರಿಗೆ ಖರ್ಚು ಮಾಡಿದ್ದಾರೆ. ನಾ ಸೆಲ್ಫಿಶ್ ಆಗಿಲ್ಲ ಅವರು. ನಾ ದುಡ್ದು ನನ್ನ ಮಕ್ಳಿಗೆ ಅಷ್ಟೇ ಮಾಡ್ಬೇಕನ್ನೋದು, ಮಂದಿಗೂ ಮಾಡ್ತಾರ ಅನ್ನೋದು ಅದು ಒಂದು ನಂಗೆ ಪ್ರೌಡ್ ಫೀಲಿಂಗ್ ಐತೆ. ನಮ್ಮ ಪಪ್ಪ ಬೀಯಿಂಗ್ ಅ ಲಾಯರ್, ಸೀನಿಯರ್ ಲಾಯರ್ ಕೊಪ್ಪಳದಲ್ಲಿ, ಅವ್ರು ಬೇಕಾದನ್ನ ರೊಕ್ಕ ಮಾಡ್ಕೊಂಡು 108 ಮನಿ ಮಾಡ್ಬೋದಿತ್ತು. ಬಟ್ ನಮ್ಮ ಪಪ್ಪ ಫ್ರೀ ಆಗಿ ಮಾಡಿದ್ದಾರೆ ಒಂದಿಷ್ಟು ಜನಕ್ಕೆ ಬಡವರಿಗೆ. ಅದ್ ಪ್ರೌಡ್ ಫೀಲಿಂಗ್ ಐತೆ. ಪಪ್ಪನ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಮತ್ತೆ ನಮ್ಮ ಅಕ್ಕಗೆ ಗಂಡ್ ಮಕ್ಳಿಗೆ ನಮ್ಗೆ ಏನು ಭೇದವಾದ ಮಾಡಿಲ್ಲ. ಆಮೇಲೆ ನಾನು ಕೇಳಕ್ಕಿನ ಮುಂಚೆ ನಾನು ಇಷ್ಟಪಟ್ಟಿದ್ನೆಲ್ಲ ನನಗೆ ತಂದು ಕೊಡ್ತಿದ್ರು. ಆಮೇಲೆ ನಾನು ಏನೇ ಆಕ್ಟಿವಿಟೀಸ್ ಒಳಗೆ ಇನ್ವಾಲ್ವ್ ಆಗ್ಬೇಕಂದ್ರು ಎಲ್ಲದಕ್ಕೂ ನನ್ನ ಸಹಕಾರ ಮತ್ತೆ ಸಪೋರ್ಟಿವ್ ಸಿಸ್ಟಮ್ ಆಗಿರ್ತಾರೆ. ಆಮೇಲೆ ನನಗೆ ಏನೇ ಓದೋದ್ರಲ್ಲಿ ಆಗ್ಲಿ ಮತ್ತೆ ಏನಾದ್ರು ಬೇರೆದ್ರಲ್ಲಿ ಆಗ್ಲಿ ಎಲ್ಲಾದ್ರೂ ಸ್ವಲ್ಪ ತಪ್ಪಿದ್ರೆ ಅಥವಾ ಎಡವಿದ್ರೆ ನನಗೆ ಅದು ತಪ್ಪಿನ ತಿದ್ದಿ ನನಗೆ ಸರಿ ರೀತಿಯಲ್ಲಿ ನಡೆದುಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ನಮ್ಮ ಪಪ್ಪ ಪ್ರೊಫೆಷನ್ ಬಂದು ಲಾಯರ್ ಅಲ್ವಾ, ಹಾಗಾಗಿ ನಮ್ಗೆ ಆ ಪ್ರೊಫೆಷನ್ ನಮ್ಮ ಪಪ್ಪಾಗೆ ಏನೆಲ್ಲ ಸಿಗ್ತದೆ, ಆಮೇಲೆ ಆ ಸೋಷಿಯಲ್ ಅವೇರ್ನೆಸ್ ಕೊಡ್ಕೊಂತ ಎಲ್ಲಾ ರೀತಿಯಲ್ಲಿ ಕೇಸ್ ಬಂದಿದ್ದ ಸರಿಯಾದ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಿರೋದು ನಮ್ಗೆ ತುಂಬಾನೇ ಖುಷಿ ಆಗಿದೆ. ಆಮೇಲೆ ಅಷ್ಟೇ, ಆಲ್ ದ ಬೆಸ್ಟ್ ಪಪ್ಪ, ಆಲ್ ದ ಬೆಸ್ಟ್.